ಜಗನ್ಮೋಹನ್ ರೆಡ್ಡಿ ಅವರು. ಮಾನ್ಯ ಅಧ್ಯಕ್ಷರೇ, ನಮ್ದು ಒಂದೇ ಒಂದು ಸ್ಪಷ್ಟನೆ ಶಿಲಿಗಡ್ರೆ, ಒಂದೇ ಒಂದು ಸ್ಪಷ್ಟನೆ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಇರುವಂತ ಮೆರಿಟ್. ವಿಶ್ವನಾಥ್ ಮಾತಾಡಬೇಡ ಆ ಕಡೆ ಜಾಹೀರಾತು ಮತ್ತು ಜಾಹೀರಾತಿನಲ್ಲಿರುವಂತ ಕಂಟೆಂಟಿನ ಬಗ್ಗೆ ಆಮೇಲೆ ಚರ್ಚೆಗೋಣ. ನರೇಗಾ ವಿಷಯ ಬಂದಾಗ ಎಲ್ಲ ಚರ್ಚೆ ನಾವು ಮಾಡ್ಲಿಕ್ಕೆ ತಯಾರಿದೀವಿ. ನೀವು 2 ಅಲ್ಲ 10 ದಿನ ಕರೀರಿ, ನಾವೇನ್ ಚರ್ಚೆ ಮಾಡ್ತೀವಿ, ನಾವೇನು ಓಡೋಗ್ತಾ ಇಲ್ಲ. 10 ದಿವಸ. ಈಗ ಪ್ರಶ್ನೆ ಇರೋದು, ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಅಂಡ್ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನೀವು ಕೂಡ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದೇನೋ, ನೀವು ಕಾಂಗ್ರೆಸ್ಸಿನ ಇರ್ಲಿಲ್ಲ, ಕಾಂಗ್ರೆಸ್ ಹಾಗೆಲ್ಲ ನೀವು ಕೂಡ ಬೇರೆಲ್ಲ ವಿಚಾರ ಕೇಳಿ. ಕಾಂಗ್ರೆಸ್ ಅಂದ ತಕ್ಷಣ ನೀವು ಬಾರಿ ಗಡಿಬಿಡಿ ಆಗ್ಬಿಡ್ತೀರಿ. ಇಲ್ಲ ಗಡಿಬಿಡಿ ಆಗುದಿಲ್ಲ. ನಾನು ಹೇಳುವಂತದ್ದು ನೀವು ಬೇರೆ ಬೇರೆ ಮಾತು ಬೇರೆಲ್ಲ ನಾನು ಹೇಳಿದ್ದೆ ಆ ಸಬ್ಜೆಕ್ಟ್ ಸೀಮಿತಗೊಳಿಸಿ ಅಂತ. ಅವಾಗ ನಾವು ಅದನ್ನೇ ಹೇಳಿದ್ದು, ಈಗ ಉತ್ತರ ಕೊಡುವಾಗ ನಾವು ಅವಾಗಲೂ ಅದನ್ನೇ ಹೇಳಿದ್ದು, ನಿಮ್ ಚೇಂಬರ್ ಅದನ್ನೇ ಹೇಳಿದ್ದು. ಹೇಳ್ಬೇಕಲ್ಲ, ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ಆಗಿದ್ರೆ ಅವ್ರು ಕೊಡ್ತೀವಿ ಅಂತಂದ್ರು. ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ನಾಳೆಯಿಂದ ಕೊಡ್ತೀವಿ, ನೋಡಿ ಚರ್ಚೆ, ನಮ್ ಡಿಸ್ಕಷನ್ ಇಲ್ಲ. ಬಳಸಬೇಡಿ ಅಂತ ನಮ್ದು ವಾದ ಅಷ್ಟೇ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ನಾವು ಬಿಜೆಪಿ ಹೇಳಿದಂಗೆ ಮಾತಾಡಲ್ಲ. ಅಧ್ಯಕ್ಷರೇ, ಸಮಾಧಾನದಿಂದ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಎಲ್ಲರ ಸಮಾಧಾನದಿಂದ ಕೇಳಿ. ಮೊದಲನೇದಾಗಿ ಒಂದು ವ್ಯವಸ್ಥಿತವಾದಂತ ಅಪಪ್ರಚಾರ ಒಂದು 10 ವರ್ಷದಿಂದ ನಡೆದಿದೆ. ಶ್ರೀನಿವಾಸ್ ಏನು ಗಾಂಧೀಜಿ ಅವರು ಕಾಂಗ್ರೆಸ್ ವಿಸರ್ಜನೆ ಆಗ್ಬಿಡ್ಬೇಕು ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂತ. ಗಾಂಧೀಜಿ ಅವರು ಏನ್ ಹೇಳಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ. ಈಗ ಅವ್ರ ಸ್ವರೂಪ ಚೇಂಜ್ ಆಗಬೇಕು, ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ನೇಷನ್ ಬಿಲ್ಡಿಂಗಿಗೆ ಮಾಡಬೇಕು ಅಂತ ಅವ್ರು ಹೇಳಿದ್ದೇನು ಅಧ್ಯಕ್ಷರೇ? ಲೋಕ್ ಸೇವಾ ಸಂಘ ತರ ನೀವು ಮಾಡ್ಕೊಳ್ಳಿ, ಪಂಚಾಯತಿಂದ ರಾಷ್ಟ್ರ ತನಕ. ಅವರು ಹರಿಜನ್ ಮ್ಯಾಗಝಿನ್ ನಲ್ಲಿ ಅವರ ಪತ್ರಿಕೆನಲ್ಲಿ ಬರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ಇಸ್ ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ and which has after many battles fought her non-violent way to freedom cannot be allowed to die. It can only die with the nation. ರಾಷ್ಟ್ರ ಇರೋ ತನಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರಲೇಬೇಕು, ಅನಿವಾರ್ಯ ಇದೆ ಅಂತ ಗಾಂಧೀಜಿ ಅವರು ಹೇಳೋದು. ಇವು ಇತಿಹಾಸ ಓದಲ್ಲ, ವಾಟ್ಸ್ಆಪ್ ಓದ್ಕೊಂಡು ಬಂದ್ರೆ ಇದೇ ತೊಂದರೆ ನನಗೆ. ನೆಕ್ಸ್ಟ್ ಒಂದೇ ಸರ್, ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಪ್ರಿಯಾಂಕರ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅವ್ರ ಇಲಾಖೆ ಬಗ್ಗೆನೂ ಕೊಡ್ತೀವಿ ಸರ್, ನೀವು ನೋಡಲ್ಲ. ಈಗ RDPR is the number 1 performing, Karnataka RDPR department is the number 1 performing department in the country ಅಂತ ಬಿರುದು ಕೊಟ್ಟಿದ್ದು ಮೋದಿ ಸರ್ಕಾರ. ಹೋದ ವರ್ಷ ಅಧ್ಯಕ್ಷರೇ 1271 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನನ್ನ ಡಿಪಾರ್ಟ್ಮೆಂಟ್ ಇಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಹೇಳಿರೋದು. ಓದಿ ಸರ್, ನಿಮ್ ರಿಪೋರ್ಟ್, ನನ್ನ ರಿಪೋರ್ಟ್ ಅಲ್ಲ. ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಮೋದಿ ಅವರ ಸರ್ಕಾರ ಜನಗಳ ಮೇಲೆ ಮಾಡಬೇಕು, ಕಲೆಕ್ಷನ್ ಮಾಡಿ ನಿಮ್ಮನ್ನು ಗೊತ್ತಿಲ್ಲ, ಕೇಳುದಿಲ್ಲ, ಏನಿಲ್ಲ. ನನ್ನ ಕೆಲಸ ನೀವೇ ನಮ್ ಬಗ್ಗೆ ಏನಂದ್ರೆ ನಮ್ದು ಪಾಲಿಟಿಕ್ಸ್ ನೋಡ್ತಾರೆ, ಪಾಲಿಸಿ ನೋಡಲ್ಲ. ನೆಕ್ಸ್ಟ್, ಈಗ ಗಾಂಧೀಜಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಗಾಂಧೀಜಿ ಅವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ. ಹೆಂಗೆ? ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ. ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ, ಆನಿಮೇಷನ್ ಮಾಡ್ತಾರೆ, 3D ಆನಿಮೇಷನ್ ಮಾಡ್ತಾರೆ, ಅವರು ಕೂಡ ಸಂವಾದ ನಡೆಸ್ತಾರೆ. ಅಂದ್ರೆ ಅವರು ವೈಲೇಟ್ ಮಾಡಿದಾರಾ? ಸರ್ ನೀವು ನೆಕ್ಸ್ಟ್ ಅನ್ಕೊಂಡ್ರಿ, ನಾವು ಯಾವ್ದು ಪ್ರಚೋದನೆ. ಇನ್ನೂ ಕೂಡ ವಿರೋಧ ಪಕ್ಷದವರು
ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹಿಂಗೆ ಅಂತ ಈಗ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್. ಈಗ ವೈ ಇಸ್ ಇಟ್ ದ ಗವರ್ಮೆಂಟ್ ಸ್ಟ್ಯಾಂಡ್? ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದ್ದೀರಾ. ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. 40% ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡೋಗ್ತಾ ಇದ್ದೀರಾ. ದೊಡ್ಡದಾಗಿ ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ ಅಂತ ಮಾತನಾಡ್ತಾ ಇದ್ದೀರಾ. ನಾನು ಉಲ್ಲೇಖಿಸಿದೆ ಆರ್ಟಿಕಲ್ 258 ಏನ್ ಹೇಳುತ್ತೆ? ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್, ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್. ಅಕಸ್ಮಾತ್ ರಾಜ್ಯ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರಿ ಚರ್ಚೆ ಮಾಡಿದ್ರೆ ಇಲ್ಲ ನೋಡಿ ನೀವು ಅದನ್ನೆಲ್ಲ ನೀವೆಲ್ಲ ಏನು ಕೇಳಿ ಸ್ವಲ್ಪ ದೆನ್ ಯು ಟಾಕ್. ಮಾತಾಡಿ ಸುಳ್ಳಿದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಅವರಿಗೆ ಸರಿಯಾದಂತ ಆಗಿಲ್ಲ. ನಲ್ಲಿ ಪಂಚಾಯತ್ ಅಧಿಕಾರ ಉತ್ತರ ಕೊಟ್ಟು ಮುಗಿಲಿ, ಉತ್ತರ ಅವೆಲ್ಲ ಚರ್ಚೆ ಮಾಡಿ ಇದಕ್ಕೆ ಬನ್ನಿ. ಈಗ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದಾರಲ್ಲ, ಅದು ಚರ್ಚೆ ಮಾಡ್ಲೇಬೇಕಿದ್ರೆ ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ನೀವು ಕೊಡ್ತಾ ಇದೀರಾ ಅಂತ. ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore for celebrating Modiji's birthday, breaching new ad and neutrality norms. ಅವರಿಗೆ ಹ್ಯಾಪಿ ಬರ್ತ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ತ್ಡೇ ಇಲ್ಲಿ ನೋಡಿ, ನಿಮ್ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್, ನಿಮ್ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಬೆಲ್ಲದವರೇ, ನೀವು ಆಮೇಲೆ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಪ್ರಮುಖರು ಯಾರು ಅವರ ಹುಟ್ಟು ಉತ್ತರ ಮಾಡಿ ಪಾಯಿಂಟ್ ಔಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಅವರ ಉತ್ತರ ನೀವು ಮಾತಾಡಿ, ಉತ್ತರ ಮಾತಾಡಿ. ಆಯ್ತು ಮತ್ತೆ ಉತ್ತರ ಕೊಡ್ಲಿ, ಉತ್ತರ ಕೇಳಲಿಕ್ಕೆ ಉತ್ತರ ಕೊಡ್ಲಿ ಅವರು. ಅಧ್ಯಕ್ಷರೇ, ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ, ದೈನಿಕ್ ಭಾಸ್ಕರ್ ನಲ್ಲಿ, ಅಮರ್ ಉಜಾಲಾನಲ್ಲಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಾಹೇಬರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ, ಏನಕ್ಕೆ? ವ್ಯಾಕ್ಸಿನ್ ಕೊಟ್ಟಿದ್ದು. ಹೌದು, ವ್ಯಾಕ್ಸಿನ್ ತಯಾರಾಗಿದ್ದು ಯಾರ ದುಡ್ಡಲ್ಲಿ? ವ್ಯಾಕ್ಸಿನ್ ತಯಾರಾಗಿದ್ದು ರಾಜ್ಯ ಸರ್ಕಾರ ದುಡ್ಡು ಹೋಗ್ಬಹುದು. ತಗೊಂತಾ ಇದ್ದಾಗ ನಾವು ಜಾಗೃತ ಮೂಡಿಸ್ಬೇಕು. 2,500 ಫೈನಾನ್ಸ್ ಬಂದಿಲ್ಲ. ಮಹಾತ್ಮ ಗಾಂಧಿ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು. ಒಬ್ಬ ಬಿಜೆಪಿ ಸಂಸದರು ಮಾಡಬೇಕು ಅಂತಾರೆ, ಅದು ಮಹಾತ್ಮ ಗಾಂಧಿ ಅವರಿಗೆ ಗೌರವನ? ಒಬ್ಬ ಬಿಜೆಪಿ ಮಿಮಿಕ್ಸ್ ದ ಅಸಾಸಿನೇಷನ್ ಆಫ್ ಗಾಂಧಿ, ಅದು ಗಾಂಧೀಜಿ ಅವರಿಗೆ ಗೌರವ ಕೊಡೋದು?
ಗೋಡ್ಸೆ ಸ್ಟ್ಯಾಚ್ಯೂ ಬೇಕಂತ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು ಬಿಜೆಪಿ ಎಂಪಿಗಳು. ಇವರು ಗಾಂಧೀಜಿ ಬಗ್ಗೆ ಸಂಬಂಧ ಇಲ್ಲ ಅಂತ ಯೂಸ್ ಮಾಡಿದೀವಿ ಅಂತ ಅವರು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮಾತಾಡ್ಬಿಟ್ಟು 40% ಕರ್ನಾಟಕ ಕನ್ನಡಿಗರಿಗೆ ತೆರಿಗೆ ಬೇಕು, ಕನ್ನಡಿಗರಿಗೆ ಬೇಕು, ಅವರ ಸಾಮರ್ಥ್ಯ ಬೇಕು. ನಮ್ಮ ತೆರಿಗೆಯಿಂದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್ ಕಟ್ತಾ ಇದ್ದೀರಾ. ನಮ್ಮ ತೆರಿಗೆಯಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. ನಮ್ಗಾಗ್ತಾ ಇರೋ ಅನ್ಯಾಯ ಜನರಿಗೆ ತಿಳಿಸಬಾರ್ದಾ? ಏನಿದು? ಓಕೆ, ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಆಯ್ತು, ಉತ್ತರ ಕೊಟ್ಟಿದ್ದಾರೆ. ಕಲಬುರಗಿ ವರ್ಗಾವಣೆ ಮಾಡ್ಕೊಂಡಿದ್ದೀರಾ? ಯಾರು ಸರ್? ಯಾರು? ಥ್ಯಾಂಕ್ ಯು ಸುಬ್ರಹ್ಮಣ್ಯ. 25 ಕೋಟಿ ದುಡ್ಡು ಕಲಬುರಗಿ ವರ್ಗಾವಣೆ ಮಾಡ್ಕೊಂಡಿದ್ದೀರಾ? ಮಡಿಕೇರಿಗೆ 5 ಕೋಟಿ ವರ್ಗಾವಣೆ ಡೆಲ್ಲಿ ಪೇಪರ್ನಲ್ಲಿ ಮೋದಿ ಅವರಿಗೆ ತೆರಿಗೆ ಏನ್ ಸೋನಿಯಾ ಗಾಂಧಿ ಅವರಿಗೆ ಆನ್ಸರ್ ಎಸ್, ಆನ್ಸರ್ ಸೋನಿಯಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಅವರೇ ಉತ್ತರ ಕೊಡ್ಬೇಕಂತ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ನೀವೇ ಉತ್ತರ ಕೊಡ್ಬೇಕು. ಅವ್ರಿಗೆ ಯಾಕೆ ಉತ್ತರ ಕೊಡ್ ಕೂತ್ಕೊಳ್ಳಿ. ಲೆಟ್ಸ್ ನೋಡಿ. ಆಸ್ತಿಗೆ ಬಂದಂತ ಫ್ಲಡ್ ದುಡ್ಡು 25 ಕೋಟಿ ರೂಪಾಯಿ. ಹೌದು ಮಾರ್ರೆ, ಎಲ್ಲರ ಕೈಯಲ್ಲಿ ಒಂದು ಚೀಟಿ ಇದೆ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಇವ್ರ ಸರ್ಕಾರ ಇದ್ದಾಗ ಅವರು ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ರಾಹುಲ್ ಗಾಂಧಿ ಕಾಣಿಸ್ತಾರೆ, ಸಂಗಪ್ಪ ಕಾಣಿಸಲ್ಲ. ನಾನು ಪ್ರಿಯಾಂಕಾ ಗಾಂಧಿ ಕಾಣಿಸ್ಲತ್ತೀನಿ. ಆತ್ಮೀಯ ಸಂಬಂಧ ಐತೆ ನಿಮ್ಗೆ. ಇಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಅವರು ಒಂದು ವಿಷಯವನ್ನು ಹೇಳಿದರು. ಏನು ಗಾಂಧೀಜಿ ಅವರೈತಲ್ಲ, ಕಾಂಗ್ರೆಸ್ ಪಕ್ಷ ಮುಚ್ಚರಿ ಅಂತ ಹೇಳಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿ ಹೇಳಿದರು. ಅದ್ರ ಬಗ್ಗೆ ಒಂದ್ ನಿಮಿಷ ನಾ ಈಲ್ಡ್ ಆಗ್ತಾ ಇಲ್ಲ. ಮಾತಾಡಬೇಡಿ ಅಂದ್ರು ಗಾಂಧೀಜಿ ಅವರು ಉತ್ತರ ಕೊಟ್ಟಿದ್ರು. ಮತ್ತೆ ಅಲ್ಲಿ ಚರ್ಚೆ ಮಾಡ. ಮಾನ್ಯ ಅಧ್ಯಕ್ಷರೇ, ಗಾಂಧೀಜಿ ಅವರು ಜನವರಿ 27, 1948ರಲ್ಲಿ ತಮ್ಮ ಹರಿಜನ್ ಪತ್ರಿಕೆಯಲ್ಲಿ ಮೈ ಲಾಸ್ಟ್ ವಿಲ್ ಅಂಡ್ ಟೆಸ್ಟಾಮೆಂಟ್ ಅಂತ ಒಂದು ಆರ್ಟಿಕಲ್ ಬರೆದ್ರು. ನನ್ನ ಕೊನೆಯ ಆಸೆ ಏನಿದೆ ಅಂತ ಹೇಳಿ. ಅವ್ರ ಕೊನೆಯ ಆಸೆ ಏನಂತ ಹೇಳಿದ್ರಂದ್ರ, ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕಾಗಿ ಹುಟ್ಟಿತ್ತು, ಆ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರ ಓಡಿಸ್ಬೇಕಂತ ಹೇಳಿ. ನೀವು ಮಾತಾಡೋದೇನು ಇಲ್ಲಿ ಯಾವ ಸಬ್ಜೆಕ್ಟ್ ಮಾತಾಡ್ತದೆ, ಯಾಕೆ ರೀತಿ ಮಾತಾಡ್ದು, ಏನು ವಿಚಾರ ಇದ್ದೇವೆ, ನೀವು ಏನೇ ಮಾತಾಡ್ಕೊಂಡು ಪ್ರತಿಪಕ್ಷ ನಾಯಕರೇ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಆಗುವಂತದ್ದು ಅವಶ್ಯಕತೆ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಕಾಂಗ್ರೆಸ್ ಹಾಗಾಗಿ ಒಪ್ಕೊಂಡಿದ್ದಾರೆ. ಅದನ್ನ ಪ್ರತಿಪಕ್ಷ ನಾಯಕರೇ ಅಧ್ಯಕ್ಷರೇ, ಈ ಚರ್ಚೆ ಬೇಕಾಗಿಲ್ಲ ಈಗ ಪ್ರತ್ಯೇಕವಾಗಿ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು, ಆರ್ಎಸ್ಎಸ್ ಕಾಂಟ್ರಿಬ್ಯೂಷನ್ ಏನು, ಹಿಂದೂ ಮಹಾಸಭಾ ಕಾಂಟ್ರಿಬ್ಯೂಷನ್ ಏನು, ಚರ್ಚೆ ಮಾಡೋಣ. ಆಯ್ತು ದಿನೇಶ್, ಒಂದ್ ನಿಮಿಷ. ಈಗ ಈ ಅಡ್ವರ್ಟೈಸ್ಮೆಂಟ್ ಯಾರು ದುಡ್ಡಲ್ಲಿ ಕೊಟ್ಟಿದ್ದೀರಾ? ಮೋದಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು. ಇದು ಆಡ್ ನೋಡ್ತಾ ಇದ್ರಲ್ಲ, ಮೋದಿ ಫೋಟೋ. ಮೋದಿ ಅವ್ರ ಫೋಟೋ ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು ಪಾಲಿಸಿ ಪ್ರಚಾರ ಮಾಡ್ತಾ ಇದೀವಿ, ಪಾಲಿಸಿ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ನೀವು ನಿಮ್ ಇಲಾಖೆಯ ಪಾಲಿಸಿ ಪ್ರತಿಪಕ್ಷ ನಾಯಕ ಮಾತಾಡಿ. ಈಗ ಇಲಾಖೆಯ ಪಾಲಿಸಿ ನೋಡಿ, ನೀವು ಆ ಕಾರಣಕ್ಕೆ ಚರ್ಚೆ ಮಾಡಿಕೊಂಡು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿದೆ ಅಲ್ಲ ಅಧ್ಯಕ್ಷರೇ. ನೋಡಿ, ನಾವು ಈ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿರೋದ್ರ ಬಗ್ಗೆ ನಾವು ತಕರಾರು ಎತ್ತಿದ್ದೀರಿ. ಅವರು ಅದಕ್ಕೆ ಯಾವ್ದಾವುದೋ ಜೋಡಣೆ ಮಾಡ್ತಾವ್ರಿ. ಕೋವಿಡ್ ಅಲ್ಲಿ ಆಗಿರುವಂತದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕೋವಿಡ್ ಒಂದು ಪಾಲಿಸಿ ಎಲ್ಲಾ ರಾಜ್ಯಗಳು ಕೊಟ್ಟಿದ್ದಾರೆ, ಎಲ್ಲ 100 ದೇಶಕ್ಕೆ ಕೊಟ್ಟಿದ್ದಾರೆ. 100 ದೇಶದ ಅಲ್ಲಿನ ಪ್ರೆಸಿಡೆಂಟು, ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾವು ಅಭಿನಂದನೆ ಸಲ್ಲಿಸಿದ್ವಿ, ತಪ್ಪೇನು ಅದರಲ್ಲಿ? ತಳಿ ಇವರು ಅಧ್ಯಕ್ಷರೇ, ಆಯ್ತು ಮಾತಾಡಿದಿರಲ್ಲ ಅಧ್ಯಕ್ಷರೇ. ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನ್ಯಾಷನಲ್ ಹೆರಾಲ್ಡ್ ಯಾಕೆ ಕೊಡ್ತೀರಾ? ಕೊಡ್ತೀನಿ. ಈಗ ನ್ಯಾಷನಲ್ ಹೆರಾಲ್ಡ್ ಡೆಲ್ಲಿ ಪೇಪರ್ ದಲ್ಲಿ ಕರ್ನಾಟಕ ಸರ್ಕಾರದ ಪೇಪರ್ ಯಾಕೆ ಕೊಡ್ತೀರಾ? 4 ಪೇಪರ್ ಖರ್ಚಾಗಲ್ಲ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಡೊನೇಷನ್ ಕೊಡೋಗಿದ್ರೆ ಹಂಗ ಕೊಡ್ರಿ. ಕರ್ನಾಟಕ ಸರ್ಕಾರದ ಟ್ಯಾಕ್ಸ್ ಯಾಕೆ ಕೊಡ್ತೀರಿ?
ಅದ್ ಹೇಳಿ. ಇವತ್ತು ಹೊಸ ದಿಗಂತಕ್ಕೂ ಸಂವಿಧಾನ ಕೊಟ್ಟಿದ್ದೀವಿ. ಹೆಂಗ್ ಉಲ್ಲಂಘನೆ ಆಗಿದೆ, ಕಾನೂನು ಹೆಂಗ್ ಅಧ್ಯಕ್ಷರೇ, ಉಲ್ಲಂಘನೆ ಆಗಿದೆ ಹೇಳಿ. ಇವರು ಈ ತೆರಿಗೆ ಹಣಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ. ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ನಾವು ಕೇಳ್ತಾ ಇದ್ದೀವಿ, ತೆರಿಗೆ ಈ ತರ ಪೋಲ್ ಮಾಡಬೇಡಿ, ಕಾಂಗ್ರೆಸ್ ಪಾರ್ಟಿಯ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಬೇಡಿ ಅಂತ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ಭಯೋತ್ಪಾದನೆ, ತೆರಿಗೆ ಭಯೋತ್ಪಾದನೆ. ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ, ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ. ಅದೇ ಯಾರನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸುಮ್ಮನೆ ಇರ್ತಾರ? ₹100 ಇವರಿಂದ ಏನು ಹೇಳಿದ್ರು, ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ. ಅಧ್ಯಕ್ಷರೇ, ಇವರಿಂದ ಏನ್ ನಡೀತಾ ಇಲ್ಲ, ಇವರಿಂದ ಏನ್ ನಡೀತಾ ಇಲ್ಲ, ರಾಜ್ಯದ ಜನರಿಂದ ನಡೀತಾ ಇರೋದು. ರಾಜ್ಯದಿಂದ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ ನಮ್ಮಿಂದ ನಡೀತಾ ಇದೆ ಅಂತ. ನಿಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ, ರಾಜ್ಯದ ಜನರಿಂದ ನಡೀತಾ ಇರೋದು. ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ, ಕರ್ನಾಟಕದ ಜನತೆ ನಿಮ್ಮಿಂದ ಏನಲ್ಲ. ಅದರಿಂದ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ತಪ್ಪು. ಇದು ಭಯೋತ್ಪಾದನೆ ಅನ್ನೋ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಜಗಳ ತೆಗೆದು ಕಾಲುಕೆರೆ ಜಗಳ ತೆಗೆದು ಮಾಡಿದೆ. ಇದು ಕೇಂದ್ರ ರಾಜ್ಯದ ಸಂಬಂಧವನ್ನು ಹಾಳು ಮಾಡುವಂತದಕ್ಕೆ ಹೊರಟಿದ್ದಾರೆ ಇವರು. ಇದು ಇವರಿಗೆ ಶೋಭೆ ತರತಕ್ಕಂತಲ್ಲ. ಇದನ್ನ ಕೂಡಲೇ ವಾಪಸ್ ತಗೊಳಲ್ಲ ಅಂತ ಹೇಳಿದ್ದಾರೆ. ಇದನ್ನ ಖಂಡಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ ಅಧ್ಯಕ್ಷ. ಎರಡು ಗಂಟೆ BSc, 2:30 ಗಂಟೆಗೆ BSc. ಬೇಗ ಬನ್ನಿ. ಹೌದು, ಸೇಮ್ 2:30 BSc ಅದೇ ಆಗ್ತದೆ. ಟೂತರ್ಟಿಗೆ ಮಾಡುವ ಅಲ್ಲ, 2:30ಗೆ ಮಾಡುವ, 2:45ಗೆ ಸದನವನ್ನು. ಮನೆ ಅಧ್ಯಕ್ಷರೇ, ಒಂದು ನಿಮಿಷ. ವಿರೋಧ ಪಕ್ಷದ ನಾಯಕರು ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ರು. ಸರ್, ಸಚಿವರು ಉತ್ತರ ಮುಗಿಲಿ. ಬಿಜೆಪಿ ಕೇಳೋದು ಬೇಡ, ಹೊರಗೋಲಿ ಅವರು ಮಾತಾಡಿ. ಮಾನ್ಯ ಅಧ್ಯಕ್ಷರೇ,